ನಾನು ಈ ಮುಖಾಂತರವಾಗಿ ಆ ನಂತರದ ದಯವಿಟ್ಟು ಯಾರು ಪರಸ್ಪರ ಪ್ರೀತಿ ಬಹಳ ಗೌರವಯುತವಾಗಿ ದಯವಿಟ್ಟು ಯಾರು ಎರಡು ಕೈ ಮುಗಿದು ತಮ್ಮ ಹತ್ರ ವಿನಂತಿ ಮಾಡ್ತಾ ಇದ್ದೇನೆ, ಯಾರು ಪರಸ್ಪರ ಮಾತಾಡಬೇಕು. ಇಲ್ಲಿ ಚರ್ಚೆಗಾಗಿ ಕರೆದಂತ ಸಭೆ ಅಲ್ಲ. ಮೊದಲೇ ನಾವು ತಮ್ಮ ಹತ್ರ ತಿಳಿಸಿದ್ದೇವೆ, ಚರ್ಚೆ ಮಾಡಲಿಕ್ಕೆ ತಗೊಂಡ ಸಭೆ. ದಯವಿಟ್ಟು ಅಲ್ಲಿ ಶಬೀರ್ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡಿದ್ದೇನೆ. ಅಲ್ಲ, ವಿಷಯಕ್ಕೆ ಬರ್ತಾ ಇದ್ದೇನೆ. ಇದು ಇಷ್ಟು ಪೀಠಿಕೆ ನಂತರ ನಾವೆಲ್ಲ ಸಭೆ ಸೇರಿದೆವು. ಈ ನಿರ್ಧಾರವನ್ನು ಪ್ರಕಟಿಸಲಿಕ್ಕೆ ಈ ಸಭೆಯನ್ನು ಇವತ್ತು ಕರೆದಿದ್ದೆವು. ಮಾಧ್ಯಮದ ಸ್ನೇಹಿತರನ್ನು ಕರೆದಿದ್ದೆವು. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಿಂದಲೂ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದಿದ್ದೀರಿ ನೀವೆಲ್ಲ. ಇದು ನಿನ್ನೆ ಸಂಜೆ ನಂತರ ನಾನು ಮಾಧ್ಯಮಗಳಿಗೆ ಬೈಟನ್ನು ಕೊಟ್ಟೆ. ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಯಾವುದೇ ಕಾರಣಕ್ಕೆ ಕಾನೂನಿನಲ್ಲಿ ತಾರತಮ್ಯವನ್ನು ಮಾಡಬೇಡಿ. ಅಮಾಯಕರ ಕೊಲೆ ಯಾವುದೇ ಕಾರಣಕ್ಕೆ ಆಗಬಾರದು. ಜಿಲ್ಲೆಯ ಗತ ವೈಭವ ಮತ್ತೆ ಮರುಕಳಿಸುವಂತಾಗಬೇಕು. ಶಾಂತಿ ಸುವ್ಯವಸ್ಥೆ ನೆಲೆ ಕಾಣಬೇಕು. ಗೃಹ ಇಲಾಖೆ ಇದಕ್ಕೆ ಸಂಪೂರ್ಣ ವೈಫಲ್ಯ ಕಂಡಿದೆ. ಇದನ್ನು ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ನಾವು ಈ ನಿರ್ಧಾರಕ್ಕೆ ಬಂದದ್ದು. ಆದರೆ ನಾನು ಒಂದು ಮಾತು ಹೇಳ್ತೇನೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ನಮ್ಗೆ ಗೊತ್ತಿದೆ, ಒಂದು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರಲ್ಲಿ ಅವರ ವ್ಯಾಪ್ತಿಗೆ ಬರುವಂತಹ ಎಷ್ಟು ಜನ ರೌಡಿ ಶೀಟರ್ಗಳಿದ್ದಾರೆ, ಎಷ್ಟು ಜನ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂಬುದರ ಪೂರ್ಣ ಮಾಹಿತಿ ಇದೆ. ಇದಕ್ಕೆ ಬೇಕಾಗಿ ಸಂಶೋಧನೆ ಮಾಡಬೇಕಾಗತ್ತೇನಿಲ್ಲ. ಎಲ್ಲ ಕುಟುಂಬದ ಹಿನ್ನೆಲೆ ಪೊಲೀಸರಿಗೆ ಗೊತ್ತಿದೆ. ಆದರೂ ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಮಟ್ಟದ ಒಂದು ರೌಡಿಗಳ ಅಟ್ಟಹಾಸ ಮೆರಲಿಕ್ಕೆ ಕಾರಣರಾಗಲಿಕ್ಕೆ ಯಾರು ಕಾರಣ? ರಾಜಕೀಯ ಕಾರಣಗಳಾಗಿರ್ಬೋದು, ಕೆಲವು ರಾಜಕೀಯ ವ್ಯಕ್ತಿಗಳನ್ನ ಬಳಸ್ತಾ ಇರುವಂತಿರ್ಬೋದು. ಒಂದು ಕಾಲ ಇತ್ತು, ಪ್ರತಿ 15 ದಿನಗಳಿಗೊಮ್ಮೆ ರೌಡಿಗಳನ್ನ ಸ್ಟೇಷನ್ಗೆ ತಂದು ಪೆರೇಡ್ ಮಾಡುವಂತ ವ್ಯವಸ್ಥೆ ಇತ್ತು. ಅವರನ್ನ ಬೆಳಗಿಂದ ಸಂಜೆಯವರೆಗೆ ಕೂತ್ಕೊಳಿಸಿ ಏನ್ ಮಾಡ್ತಾ ಇದ್ದಾರೆ ಅವರ ಮೇಲೆ ನಿಗಾ ವಹಿಸುವಂತ ಕ್ರಮ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಹೋಗಿದೆ. ಕೆಲವೊಮ್ಮೆ ಚುನಾವಣೆ ಬಂದಾಗ ಮತ್ತು ವಿಶೇಷ ಸಂದರ್ಭಗಳಲ್ಲಿ ರೌಡಿ ಶೀಟರ್ನ ಅತಿಥಿಗಳಾಗಿ ಸ್ಟೇಷನ್ಗೆ ಬರುವುದು, ಕಾಲಿನ ಮೇಲೆ ಕಾಲಿಟ್ಟು ಕೂತ್ಕೊಳ್ತಾರೆ ಇನ್ಸ್ಪೆಕ್ಟರ್ಗಳೆದುರು. ಬೇಕಿದ್ರೆ ಅವರಿಗೆ ವಾರ್ಲಿಕ್ಸ್ ತೆಗೆದುಕೊಂಡು ಕೊಡುವಂತ ಪರಿಪಾಠವು ಸಹ ಕೆಲವು ಸ್ಟೇಷನ್ಗಳಲ್ಲಿ ನಡೀತಾ ಇದೆ. ಹೀಗಿರುವಾಗ ಈ ಅಕ್ರಮ ಚಟುವಟಿಕೆಗಳನ್ನ, ಈ ರೌಡಿಸಮ್ಗಳನ್ನ, ಈ ಬೇರೆ ಬೇರೆ ಅಕ್ರಮ ದಂಧೆಗಳನ್ನ ಮಟ್ಟ ಹಾಕಲಿಕ್ಕೆ ಯಾರಿಗೆ ಸಾಧ್ಯ? ಇದಕ್ಕೆ ಒಬ್ಬ ನಿಯತ್ತಿನ ಕಡಾಖಂಡಿತವಾಗಿ ಕಾರ್ಯನಿರ್ವಹಿಸುವಂತ ಮುಲಾಜಿಲ್ಲದೆ ನಿರ್ದಾಕ್ಷಿಣ್ಯವಾಗಿ ಯಾವ ಧರ್ಮದವರೇ ಆಗಿರಲಿ, ಯಾರೇ ತಪ್ಪು ಮಾಡಿರಲಿ, ನಿರ್ದಾಕ್ಷಿಣ್ಯವಾಗಿ ಎಳೆದು ತಂದು ಸ್ಟೇಷನ್ ಅಲ್ಲಿ ಅವರನ್ನ ಬೆಂಡ್ ತೆಗೆದರೆ ಖಂಡಿತ ಒಂದು ವಾರದೊಳಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಪೊಲೀಸ್ ವ್ಯವಸ್ಥೆ ಸಂಪೂರ್ಣ ವಿಫಲವಾದ ಕಾರಣ ನಾವು ಈ ನಿರ್ಧಾರಕ್ಕೆ ಬರಬೇಕಾಗಿದೆ. ನನ್ನ ಸಹೋದರರೇ, ತಮಗೆಲ್ಲ ಗೊತ್ತಿದೆ, ಇಷ್ಟೆಲ್ಲ ಆದ್ಮೇಲೆ ರಾತ್ರಿ ಕೆಲವು ಬೆಳವಣಿಗೆಗಳು ನಡೆದವು. ಈ ಪಕ್ಷಕ್ಕೆ ನಾನು ಸಹ ರಾಜೀನಾಮೆ ಪತ್ರವನ್ನು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಪತ್ರವನ್ನು ಈಗಾಗಲೇ ನಾನು ಬರೆದುಕೊಂಡು ರೆಡಿ ಮಾಡಿದ್ದೇನೆ. ರಾಜ್ಯ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ GM ಅವರವರು ರಾಜೀನಾಮಾ ಪತ್ರವನ್ನು ತಗೊಂಡು ನಾನು ಬರ್ತೇನೆ ಅಂತ ಹೇಳಿ ಹೇಳಿದರು. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ MS ಮೊಹಮ್ಮದ್ ರವರು ರಾಜೀನಾಮೆ ಪತ್ರವನ್ನು ತಗೊಂಡು ಬಂದರು. ಎಲ್ಲರಿಗೂ ಸಹ ನಾವು ಹೇಳಿದೆವು, ರಾಜೀನಾಮಾ ಪತ್ರವನ್ನ ನಾವು ಎಲ್ಲರೂ ತಗೊಂಡು ಬನ್ನಿ, ತಂದುಕೊಂಡು ಬರ್ತೇವೆ. ಎಲ್ಲ ರಾಜೀನಾಮೆ ಪತ್ರಗಳನ್ನು ನಾವು ಇವತ್ತು ಸಂಗ್ರಹ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಲ್ಲಿ ಯಾವ ನಾಯ್ಸ್, ರಾಜೀನಾಮೆ ಪತ್ರಗಳನ್ನ ನಮ್ಮ ನಾಯಕರುಗಳು ಎಚ್ಚರಗೊಳಿಸಿ ನೇರವಾಗಿ ನಿನ್ನೆ ರಾತ್ರಿಯಿಂದ ನಮ್ಮ ಅನೇಕ ಸಹೋದರರು ಕೆಲವರು ಹೇಳಿದರು, ರಾಜೀನಾಮೆಯೇ ಇದಕ್ಕೆ ಪರಿಹಾರ ಅಲ್ಲ. ರಾಜೀನಾಮೆ ಕೊಟ್ಟು ಹೊಟ್ಟು ಕೂತ್ರೆ ಮತ್ತೆ ಯಾರು ಈ ಸಮುದಾಯ ಬಗ್ಗೆ ಮಾತಾಡ್ತಾರೆ?
ಟೇಬಲ್ ಪುಡಿ ಮಾಡುವುದು ಹಾಗೆ ಅಂತ ತಮಾಷೆ ಮಾಡಿದ್ರು. ನಮ್ಗೆ ಗೊತ್ತಿದೆ, ರಾಜಕೀಯವಾಗಿ ನಮ್ಮ ವಿರುದ್ಧ ಇರುವಂತಹ ಕೆಲವು ಸಂಘಟನೆಗಳೆಲ್ಲ ಅಪಹಾಸ್ಯ ಮಾಡಿದರು. ಕೆಲವು ಅವರು ಅಪಹಾಸ್ಯ ಮಾಡುವಾಗ ನಮ್ಮವರು ಸಹ ಅವರಿಗೆ ಸೇರಿಕೊಂಡು ತಮಾಷೆ ಅಪಹಾಸ್ಯ ಮಾಡುತ್ತಿದ್ದರು. ಆದರೆ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡೆವು ನಾವು. ಇದು ಅತ್ಯಂತ ಗಂಭೀರವಾದ ವಿಚಾರ. ನಮ್ಮ ಸಹೋದರರು ಹಿರಿಯರೆಲ್ಲ ಅನೇಕ ಸಲಹೆಗಳನ್ನು ಕೊಟ್ಟರು. ಆದರೆ ನಾವು ಈ ನಿರ್ಧಾರಕ್ಕೆ ಬದ್ಧರಿದ್ದೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಆದರೆ ರಾತ್ರಿ ಜಾತ್ಯತೀತ ಮನೋಭಾವ ಈ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಅಂತ ಬಹಳ ಅದನ್ನ ಜಗತ್ತಿನಿಂದ ಕಾಪಾಡಿಕೊಂಡು ಬರಬೇಕಂತ ಕೆಲವು ನಾಯಕರುಗಳು ಮೇಲಿನ ಮೇಲೆ ನಮಗೆ ಹೇಳಿದರು. ಒಂದು ವಾರದ ಕಾಲ ಅವಕಾಶ ಕೊಡಿ, ಒಂದು ವಾರದ ಕಾಲ ಅವಕಾಶ ಕೊಡಿ, ನಿಮ್ಮ ರಾಜೀನಾಮೆಯನ್ನು ಹಿಂದೆ ನಾನು ಹೇಳಿದೆ, ರಾಜೀನಾಮೆಯಿಂದ ಹಿಂದೆ ಪಡಿಸದಂತ ಪ್ರಶ್ನೆ ಇಲ್ಲ. ಎಲ್ಲ ರಾಜೀನಾಮೆಗಳನ್ನು ನಾವು ಸಂಗ್ರಹಿಸಿಕೊಂಡಿದ್ದೇವೆ. ಅದರ ಇಂಥ ಸರಿಯಾದ ಪ್ರಶ್ನೆ ಇಲ್ಲ ಅಂತ ನಾನು ಖಡಾಖಂಡಿತವಾಗಿ ಹೇಳಿದೆ. ಆದರೆ ಹೇಳಲೇಬೇಕು ಸಹೋದರರೇ, ತಮಗೆಲ್ಲ ಗೊತ್ತಿದೆ, ಬೆಳಗಿನ ಒಂದು ಆಶಾದಾಯಕ ಬೆಳವಣಿಗೆ ನಾವೆಲ್ಲ ಬಹಳ ಅಭಿಮಾನದಿಂದ, ಬಹಳ ಗೌರವದಿಂದ ಮತ್ತು ನಿರೀಕ್ಷೆ ಇಟ್ಟುಕೊಂಡಿರುವಂತಹ ಸಾಮಾಜಿಕ ನ್ಯಾಯದ ಹರಿಕಾರರು, ನಮ್ಮೆಲ್ಲರ ಅಭಿಮಾನದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಂದು ಬೆಳಿಗ್ಗೆ ಅವರ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮತ್ತು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರಾದಂತಹ ನಜೀರ್ ಅಹಮದ್ ಅವರೊಡನೆ ನೇರವಾಗಿ ಸಮೀರ್ ಅಹಮದ್ ಅವರೊಂದಿಗೆ ನೇರವಾಗಿ ಬಿ.ಕೆ. ಹರಿಪ್ರಸಾದ್ ಅವರ ಮನೆಗೆ ಬರ್ತಾರೆ. ಅಲ್ಲಿಂದ ನನಗೆ ನಜೀರ್ ಅಹಮದ್ ಅವರು ಮಾತಾಡ್ತಾರೆ, ನಾನು ನಿರ್ಧಾರ ತೆಗೆದುಕೊಂಡಾಗಿದೆ, ಯಾವುದೇ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ ಸರ್. ಆ ರೀತಿ ನಮ್ಮ ಸಮುದಾಯ ಆಕ್ರೋಶಗೊಂಡಿದೆ. ಇದು ನಾವು ಪಕ್ಷಕ್ಕಾಗಿ ಪಕ್ಷವನ್ನ ಬಿಟ್ಟುಕೊಡೋರು, ಪಕ್ಷ ನಮ್ಮ ಉಸಿರು ಅಂತ ನಂಬಿಕೊಂಡು ಬಂದವರು, ಯಾವುದೇ ಪ್ರತಿಕೂಲ ಸಂದರ್ಭ ಬಂದರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗುವಂತಹ ಕಾರ್ಯಕರ್ತರು ಇಲ್ಲ. ಯಾವ ಸಂದರ್ಭ ಬಂದರೂ ಸಹ, ಸೋತು ಸುಣ್ಣಾದರೂ ಸಹ ನಾವು ಬೇವರು ರಕ್ತ ಹರಿಸಿ ಕಟ್ಟಿದಂತ ಪಕ್ಷ ಇದು, ನಮ್ಮ ಮನೆ. ಇದನ್ನು ಬಿಟ್ಟು ಹೋಗ್ಲಿಕ್ಕೆ ನಮಗೆ ಯಾರಾದರೂ ಬೇಡ, ನಾವು ಬಿಟ್ಟು ಹೋಗುದಿಲ್ಲ. ಆದರೆ ಪಕ್ಷದಲ್ಲಿ ನಮಗೆ ಜವಾಬ್ದಾರಿ ಕೊಟ್ಟಿದ್ದೀರಿ. ಆದರೆ ಈ ಪರಿಸ್ಥಿತಿಯಲ್ಲಿ ಈ ಜವಾಬ್ದಾರಿ ನಿರ್ವಹಣೆ ಮಾಡಲಿಕ್ಕೆ ಇಲ್ಲ ಸರ್, ಆತ್ಮಸಾಕ್ಷಿ ಹೋಗ್ತಾ ಇಲ್ಲ ಅಂತ ಈ ಮಾತುಗಳನ್ನ ಹೇಳಿದೆ. ಆದರೆ ಮತ್ತೆ ನನ್ನ ಹತ್ರ ಮೈನಾರಿಟಿ ಮಿನಿಸ್ಟರ್ ಸಮೀರ್ ಅಹಮದ್ ಅವರು ವಿನಂತಿಯನ್ನು ಮಾಡಿದರು. ಈ ವಿಚಾರಗಳನ್ನೆಲ್ಲ ಬಹಳ ಗಂಭೀರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಡೆಲ್ಲಿ ತೆಗೆದುಕೊಂಡಿದೆ. ಈ ವಿಚಾರಗಳೆಲ್ಲ ಬಹಳ ಚರ್ಚೆಯಾಗಿದೆ. ಸಾಮೂಹಿಕ ರಾಜೀನಾಮೆಯಂತಹ ನಿಮ್ಮ ಈ ಒಂದು ಕರೆಗೆ ಇಡೀ ಹೈಕಮಾಂಡ್ ಬೆಚ್ಚಿದೆ. ಅಂತ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ನಾವು ನಿಮ್ಮ ಬೇಡಿಕೆಗಳೇನುಂಟ, ನಾವು ಈಗಾಗಲೇ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ. ನಾನೀಗ ಮುಖ್ಯಮಂತ್ರಿಗಳ ಹತ್ರ ಇದ್ದೇನೆ. ಮುಖ್ಯಮಂತ್ರಿಗಳು ಯಾವುದೆಲ್ಲ ಇದ್ದಾರೆ ನಿಮ್ಮ ಇದು, ಯಾವ ಕಡೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಬೇಕಾದಂತಹ ಯಾವೆಲ್ಲ ಉಪಕ್ರಮಗಳುಂಟು ಅದನ್ನು ಈ ಕ್ಷಣದಲ್ಲಿ ಪ್ರಾರಂಭ ಮಾಡ್ತಾರೆ. ನಿರೀಕ್ಷೆ ಇದ್ದೀರಿ, ಇವತ್ತು ರಾತ್ರಿಯ ಒಳಗಿನ ಬದಲಾವಣೆ ಪ್ರಾರಂಭ ಆಗ್ತದೆ. ಈ ಒಂದು ವಾರದೊಳಗೆ ಅಮೂಲಾಗ್ರವಾದ ಬದಲಾವಣೆಯನ್ನು ತಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲ ಧರ್ಮದವರು ಪ್ರೀತಿಯಿಂದ ಒಂದೇ ತಾಯಿಯ ಮಕ್ಕಳಾಗಿ ಜೀವಿಸುವಂತ ಒಂದು ಇದನ್ನು ಹಾಕಲಿಕ್ಕೆ ನಾವು ಬದ್ಧರಿದ್ದೇವೆ. ನಮ್ಮನ್ನು ನಂಬಿ ಎಂಬ ಆಶಯದ ಮಾತುಗಳನ್ನ ಹೇಳಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಫೋನ್ ಕೊಡ್ತಾರೆ. ಮುಖ್ಯಮಂತ್ರಿಗಳು ನನ್ನನ್ನು ನೇರವಾಗಿ ಮೈನಾರಿಟಿ ಅಧ್ಯಕ್ಷರು ನಾನು ಹೇಳಿದೆ, ನೀವೇ ನನ್ನ ಪ್ರತಿಕ್ರಿಯೆ ಕಾರ್ಯಕ್ರಮಕ್ಕೆ ಬಂದು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ನೇರವಾಗಿ ನನ್ನ ಹೇಳಿದರು, ಪರಿಸ್ಥಿತಿಯ ಗಂಭೀರತೆಯನ್ನು ಮನಗಂಡು ಬೆಳಿಗ್ಗೆನೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಕೇವಲ ಕರಾವಳಿಯ ವಿಚಾರವನ್ನು ಇಟ್ಟುಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ನೀವು ಭಯಪಡಬೇಕಾದ ಅಗತ್ಯ ಇಲ್ಲ. ಸಾಮೂಹಿಕ ರಾಜೀನಾಮೆಯಿಂದ ಹಿಂದಕ್ಕೆ ಸರಿಯಿರಿ, ನಮಗೆ ಒಂದಷ್ಟು ಕಾಲ ಅವಕಾಶ ಕೊಡಿ. ಇದು ನನ್ನ ವಿನಂತಿ ನಿಮ್ಮ ಹತ್ರ. ದಯವಿಟ್ಟು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ, ನಿಮಗೆ ಎಲ್ಲರಿಗೂ ರಕ್ಷಣೆ ಕೊಡಲಿಕ್ಕೆ ನನ್ನ ಸರ್ಕಾರ ಬದ್ಧ ಇದೆ. ಈ ಮಾತುಗಳನ್ನು ನೀವು ನಂಬಬೇಕು, ಒಪ್ಪಲೇಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ. ದಯವಿಟ್ಟು ಹಾಗಾಗಿ ಈ ಆಶಾದಾಯಕ ಬೆಳವಣಿಗೆಯೊಂದಿಗೆ ನಾನು ಹೇಳಿದೆ, ನಮ್ಮೆಲ್ಲ ಸಹೋದರರಲ್ಲಿ ಸೇರಿರುವಂತಹ ಯೋಚನೆ ಮಾಡಬೇಕು. ಬಹಳ ಅಭಿಮಾನದಿಂದ
ನಿಮ್ಮನ್ನು ನಾವು ಕರೆದಿದ್ದೇವೆ. ಅನೇಕ ಜನ ದಯವಿಟ್ಟು ಅನೇಕ ಜನ ದಯವಿಟ್ಟು ಪರಸ್ಪರ ತಾವು ಯಾರು ಮಾತಾಡ್ತಾರೆ, ದಯವಿಟ್ಟು ನನ್ನ ಮಾತುಗಳನ್ನ ಕೊನೆಗೊಳಿಸುವವರೆಗೂ ನಮ್ಮೆಲ್ಲ ಸಹೋದರರಲ್ಲಿ ಒಬ್ಬರು ನಾನು ತಮ್ಮಲ್ಲಿ ಮೊದಲೇ ವಿನಂತಿ ಮಾಡಿ
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.